ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ವರದಿಗಾರರೇ, ಸಂಪಾದಕರೇ, ಎಲ್ಲ ಮಾಧ್ಯಮದ ಮಿತ್ರರೇ ಮತ್ತು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ದೀರ್ಘ ಏನಿಲ್ಲ, ಎಲ್ಲೋ ಒಂದು ಕಡೆ ಈ ಚುನಾವಣೆಯ ಫಲಿತಾಂಶ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲ, ನಮ್ಮ ಭಾಗದಲ್ಲಿ ಸ್ವಲ್ಪ ಸೋಲೇನಿದೆ, ಅದಕ್ಕೆ ತೀರಾ ನಾವು ಧೃತಿಗಡಬೇಕಾದ ಅಗತ್ಯ ಇಲ್ಲ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಮುಖಂಡರಾಗಲಿ ಜನಪ್ರತಿನಿಧಿಗಳಾಗಲಿ ಧೃತಿಗೆಡಬೇಕಾದಂಥ ಅಗತ್ಯ ಇಲ್ಲ. ಇದು ಸಾರ್ವಜನಿಕ ಬದುಕಿನಲ್ಲಿ ಮತ್ತು ಒಂದು ಸಿದ್ಧಾಂತದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಅಂತ ನಾವು ಭಾವಿಸಿ ಅದನ್ನು ಮೆಟ್ಟು ನಿಂತ್ಕೊಂಡು ನಾವು ಮುಂದಕ್ಕೆ ಹೋಗುವಂಥ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಇದು. ಆದ್ದರಿಂದ ಇದು ಒಂದು. ಮತ್ತು ನಾಡಿದ್ದು 11ನೇ ತಾರೀಕಿಗೆ ನಾವು ಪಕ್ಷದ ಕಾರ್ಯಕರ್ತರನ್ನು ಇಲ್ಲಿ ಕರಿತಾ ಇದ್ದೀವಿ. ಕಾರ್ಯಕರ್ತರನ್ನು ಒಂದು ಕೃತಜ್ಞತೆ ಹೇಳಲಿಕ್ಕೆ ಮತ್ತು ನಮ್ಮ ಪಕ್ಷದ ಪರವಾಗಿ ಎರಡೂ ಚುನಾವಣೆಗಳಲ್ಲಿ, ಪದವೀಧರ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೊಂದು ಕೃತಜ್ಞತೆ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲೇ ನಮ್ಮ ಪಕ್ಷದ ಕಚೇರಿನಲ್ಲೇ ನಾವು ಕರೆದಿದ್ದೀವಿ ನಾವು. ಆದ್ದರಿಂದ ಅದನ್ನು ತಮ್ಮ ಮೂಲಕ ತಿಳಿಸುವಂಥದ್ದು. ಮತ್ತು ನಮ್ಮ BJPಯವರ ಹೇಳಿಕೆಗಳನ್ನು ನೋಡಿದಾಗ ನಾನು ಪ್ರತಿಕ್ರಿಯೆ ಕೊಡೋದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಮತ್ತು ನಮಗೆ ನಮ್ಮ ಪ್ರಧಾನಮಂತ್ರಿಯವರು ಕೊಡ್ತಕ್ಕಂಥ ಹೇಳಿಕೆ ಏನಿದೆ ಎಷ್ಟು ಬದಲಾವಣೆ ಆಗಿದೆ ಅವರ ಹೇಳಿಕೆಯಲ್ಲಿ ಮತ್ತು ನಡವಳಿಕೆ ಅನ್ನೋದು ನೀವು ನೋಡಿದ್ದೀರಿ, ನಾನು ನೋಡ್ತಾ ಇದ್ದೇನೆ. ಈಗ ಇವತ್ತು ಕನ್ನಡಪ್ರಭ ಪೇಪರ್ನಲ್ಲಿ ಅವ್ರದ್ದು ಮುಖಪುಟ ಬಂದಿದೆ, ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾ ಇರೋದು. ಈ ಪಕ್ಷದವರೇ ಸಂವಿಧಾನ ಪ್ರತಿಯನ್ನು ಸುಟ್ಟಾಕಿದ್ದು ಪಾರ್ಲಿಮೆಂಟ್ ಹೊರಗಡೆ. ಆಗ ಅದನ್ನು ಖಂಡನೆ ಮಾಡಲಿಲ್ಲ, ವಿರೋಧ ಮಾಡಲಿಲ್ಲ. ಅವರ ಪಕ್ಷದ ಮುಖಂಡರೇ, ಅವರ ಪಕ್ಷದ ಬ್ರಾಂಚಸ್ ಇದಾವಲ್ಲ, ಅವ್ರುಗಳೇ ಈ ಸಂವಿಧಾನವನ್ನು ಪುಸ್ತಕವನ್ನು ಪಾರ್ಲಿಮೆಂಟ್ ಭವನದ ಎದುರುಗಡೆ ಸುಟ್ಟು ಹಾಕಿರೋರು. ಅವತ್ತು ಕ್ಷಮೆ ಕೇಳಬೇಕಾಗಿತ್ತು ಒಂದು. ಮತ್ತು ಅವ್ರ ಪಾರ್ಟಿಯವರು ಏನು ಹೇಳಿಕೆ ಕೊಟ್ಟಿದ್ದು ಅದನ್ನು ಖಂಡನೆ ಮಾಡಬೇಕಾಗಿತ್ತು. ಎರಡನ್ನೂ ಮಾಡಲಿಲ್ಲ. ಈಗ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಈಗ ಇದನ್ನು ತೆಗಿಬೇಕು ಅಂತ ಅವ್ರ ಪುಸ್ತಕನೇ ಹೇಳ್ತಿರೋದು, ನಮ್ಮ ಪುಸ್ತಕ ಅಲ್ಲ, ಕಾಂಗ್ರೆಸ್ ಪುಸ್ತಕ ಹೇಳ್ತಾ ಇಲ್ಲ. ಇದನ್ನು ನಾವು ಬದಲಾವಣೆ ಮಾಡಬೇಕು, ನಾವು ಬಂದಿರೋದೇ ಅದಕ್ಕೆ ಅನ್ನೋದೇ ಅವ್ರ ಸ್ಟ್ಯಾಂಡು. ನಾನು ತಮ್ಮ ಮೂಲಕ ಹೇಳಿದೆ, ಅವರು ಹಿಂದಿನ ಅವ್ರದ್ದೇನು ಲೇಖನಗಳಿದ್ದಾವೆ ಚಿಂತನ ಗಂಗಾದಲ್ಲಿ ಏನಿದೆ ಅದನ್ನು ಇಲ್ಲ ತಿರಸ್ಕಾರ ಮಾಡಬೇಕು, ಇಲ್ಲ ನಾವು ಅದನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಬೇಕು. ಎರಡನ್ನೂ ಮಾಡ್ತಾ ಇದ್ದಲ್ಲ ಅಂದರೆ ಹಿಡನ್ ಅಜೆಂಡಾ ಅಂತ ಆಗುತ್ತೆ. ಅದು ಅಂದರೆ ಗುಪ್ತವಾಗಿ, ಈಗ ಬಹಿರಂಗವಾಗಿ ಹೇಳಿದ್ರೆ ನಮ್ಗೆ ಓಟ್ ಬರಲ್ಲ, ನಾವು ಅಧಿಕಾರಕ್ಕೆ ಬರಲ್ಲ. ಅದ್ರ ವಿರುದ್ಧ ಕಾಂಗ್ರೆಸ್ ಇದೆ. ನಾನು ಈಗಾಗಲೇ ನಿಮ್ಗೆ ಹಿಂದೆ ನಾನು ಕೊಟ್ಟಿದ್ದೆ ಚಿಂತನೆ ಏನು ಹೇಳಿದೆ ಅಂತ. ಅವ್ರದ್ದೇನು, ನಾವು ಏನು ಸಂವಿಧಾನವಿದೆ ಅದನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಮತ್ತು ರೀಡ್ರಾಫ್ಟ್ ಮಾಡ್ತೀವಿ ಮತ್ತು ಹೊಸದಾಗಿ ಬರೀತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅದನ್ನು ಸಮರ್ಥನೆ ಮಾಡಬೇಕು, ಇಲ್ಲ ತಿರಸ್ಕಾರ ಮಾಡಬೇಕು. ಹಿಂದೆ ಏನು ನಮ್ಮ RSSನ ಚಿಂತನೆ ಇದೆ, ಅದರಿಂದ ನಾವು ಹೊರಗೆ ಬಂದಿದ್ದೇವೆ, ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ. ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ, ತಿರಸ್ಕಾರ ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಅದರೊಳಗೆ ಇದೆ ಅಂತಲೂ ಹೇಳೋದಿಲ್ಲ. ಅಂದರೆ ಅದನ್ನು ಗುಟ್ಟಾಗಿ ಇಟ್ಕೊಂಡು ನಾವು ಅಧಿಕಾರ ಪಡಿಬೇಕಾದ್ರೆ ಅದನ್ನು ಹೇಳಬಾರ್ದು, ಅದನ್ನು ಹೇಳಿದ್ರೆ ನಮ್ಗೆ ಅಧಿಕಾರ ಸಿಗಲ್ಲ ಅಂತ. ಇದು ಒಂದು ರೀತಿಯ ಸರೆಂಡರ್. ಇದು ಅಧಿಕಾರಕ್ಕಾಗಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ, ಎಷ್ಟು ಸುಳ್ಳು ಬೇಕಾದ್ರೆ ಹೇಳ್ತೀವಿ ಅಂತ ಈಗ ಹೇಳಬೇಕು. ತಾಳಿ ಸರ ಕೂತ್ರ ಹೇಳ್ಬೇಕಲ್ಲ. ಈಗ ಅಧಿಕಾರ ಬಂದಿದೆಯಲ್ಲ ಅವ್ರಿಗೆ, ತಾಳಿ ಸರ ಕಿತ್ತು ಬೇರೆಯವ್ರಿಗೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತಾಳಿ ಸರ ಕಿತ್ತು ಬೇರೆಯವ್ರಿಗೆ ಕೊಡ್ತಾರೆ ಅಂತ, ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಆಮೇಲೆ ಯಾವುದನ್ನ ಆ್ಯಕ್ಚುಲಿ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ಇವತ್ತು ರಾಹುಲ್ ಗಾಂಧಿಯ ನೇತೃತ್ವಕ್ಕೆ. ಬಹುಶಃ ಆ ಕುಟುಂಬಕ್ಕಾದ ಅನ್ಯಾಯ, ಆ ಕುಟುಂಬಕ್ಕಾದ ಅವಮಾನಗಳು, BJPಯವ್ರು ಮಾಡಿದ ಅವಮಾನಗಳು ಬೇರೆ ಯಾರಿಗೂ ಆಗಿಲ್ಲ ಈ ದೇಶದಲ್ಲಿ. ಅದನ್ನು ನಾವು ಬಾಯಲ್ಲಿ ಹೇಳಬಾರ್ದು, ನೀವು ಅದು ಬರೀಲೂಬಾರ್ದು. ಸೋನಿಯಾ ಗಾಂಧಿಗೆ ಸಿಂಧಿ ಹಸು ಅಂತ ಹೇಳಿದರು. ಇದಾದ ತಕ್ಷಣನೇ ಇಟಲಿಗೆ ಹೋಗ್ತಾರೆ ಅಂತ ಹೇಳಿದರು.
ಇಟಲಿಗೆ ಹೋಗ್ತಾರೆ ಅಂತ ರಾಜೀವ್ ಗಾಂಧಿ ಇದ್ದಾಗಲೂ ಹೇಳಿದ್ರು, ನಂತರನೂ ಹೇಳಿದ್ರು. ಈಗೇನು ಹೇಳ್ತಾರೆ? ಆಮೇಲೆ ರಿಗಾರ್ಡಿಂಗ್ ಸೆಕ್ಯುಲರ್ ಅನ್ನೋ ಪದ ನೀವು ಕಾನ್ಸ್ಟಿಟ್ಯೂಷನ್ ತೆಗೆದು ಓದಿದ್ರೆ ಇದರಲ್ಲೇ ಫಸ್ಟ್ ಸೆಂಟೆನ್ಸೇ ಬರೋದು ಒಕ್ಕೂಟ ವ್ಯವಸ್ಥೆ. ಭಾರತ್ ಈಸ್ ಇಂಡಿಯಾ ರಿಪಬ್ಲಿಕ್ ಅಂತಾನೆ ಬರೋದು. ಒಕ್ಕೂಟದ ವ್ಯವಸ್ಥೆನೇ ಇರೋದು ಅದರೊಳಗೆ. ಒಕ್ಕೂಟದ ವ್ಯವಸ್ಥೆ ಫಸ್ಟ್ ಸೆಂಟೆನ್ಸ್. ಒಕ್ಕೂಟದ ವ್ಯವಸ್ಥೆ ತೆಗಿಬೇಕು ಅನ್ನೋದೇ ಅವ್ರದ್ದು ನಿಲುವಿರೋದು. ನಾನು ನಿಮ್ಮ ಹಿಂದೆನೇ ಕೊಟ್ಟಿದ್ದೆ ಇದರೊಳಗೆ ಒನ್ ಕಾನ್ಸ್ಟಿಟ್ಯೂಷನ್, ಒನ್ ಕಂಟ್ರಿ, ಒನ್ ಲೆಜಿಸ್ಲೇಚರ್. ಒಕ್ಕೂಟದ ವ್ಯವಸ್ಥೆ ಇಲ್ಲಲ್ಲ ಅಲ್ಲಿ. ಈಗ ಹೇಳ್ಬೇಕು ಅವರು ಅದನ್ನು ನಾವು ತಿರಸ್ಕಾರ ಮಾಡ್ತೀವ ಇಲ್ಲ ಅಂತ. ಆಮೇಲೆ ಆಲ್ ಅಲಾಂಗ್ ಅವರು ಸೆಕ್ಯುಲರ್ ಅನ್ನೋದನ್ನ ವಿರೋಧ ಮಾಡಿದ್ದಾರೆ. ಈಗ ಸ್ಪಷ್ಟಪಡಿಸ್ಬೇಕು, ಜ್ಞಾನೇಂದ್ರರಾಗಲಿ, ರಾಘವೇಂದ್ರ ಆಗಲಿ, ಮೋದಿ ಆಗಲಿ ಸೆಕ್ಯುಲರ್ ಅನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಪುಸ್ತಕದಲ್ಲಿ ಹೇಳುತ್ತೆ ಜಾತಿ ವ್ಯವಸ್ಥೆ ಇರಬೇಕು ಅಂತ. ನಾವು ಹೇಳ್ತೀವಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕು, ಸೆಕ್ಯುಲರ್ ಇರಬೇಕು ಅಂತ. ಅವ್ರು ಹೇಳ್ಬೇಕಲ್ಲ ಅದನ್ನ. ಜಾತಿ ವ್ಯವಸ್ಥೆ ಇರಬೇಕು ಅನ್ನೋದನ್ನ ಅವ್ರು ಹೇಳಿ. ಸೆಕ್ಯುಲರ್ ಬೇಡ ಅಂದ್ರೆ ಏನಂತ? ಸೆಕ್ಯುಲರ್ ವರ್ಡ್ ಇಸ್ ಎನ್ ಇಂಪೋರ್ಟೆಡ್. ಅದು ವಿದೇಶದಿಂದ ಬಂದಿರತಕ್ಕಂಥ ಪದ. ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಇಟ್ ಶುಡ್ ಬಿ ರಿಮೂವ್ಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಹೇಳಿ ಅವ್ರನ್ನ. ಅವರಿಬ್ರು ಇರ್ತಾರ ನೋಡೋಣ. ಈಗ ಏನು ಪ್ರಧಾನಮಂತ್ರಿ ಕೂತಿದ್ದಾರೆ, ಕುರ್ಚಿ ಒಂದೇ, ಕಾಲ್ ಪೂರ್ತಿ ಬೇರೆಯವ್ರ ಹತ್ರ ಇದೆ. 4 ಕಾಲು ಅವರಿಬ್ರು ಹಿಡ್ಕೊಂಡು ಕೂತಿದ್ದಾರೆ. ಜಾಸ್ತಿ ಮಾತಾಡಿದ್ರೆ ತೆಗಿತೀವಿ ಅಂತ. ಮೋದಿ 5ನೇ ತಾರೀಕಿನ ಡ್ರೆಸ್ ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದೇ ಡ್ರೆಸ್ ಇತ್ತು. ದಿನಕ್ಕೆ 5 ಸರಿ ಬದಲಾವಣೆ ಮಾಡ್ತಿದ್ರು. ಈಗ ಬದಲಾವಣೆ ವ್ಯವಸ್ಥೆನೇ ಇಲ್ಲ ಈಗ. ಅಂದ್ರೆ ಅಧಿಕಾರಕ್ಕಾಗಿ ಮನುಷ್ಯ ಏನಕ್ಕೆ ಬೇಕಾದ್ರೂ ಸಿದ್ಧ ಇದ್ದಾನೆ ಅನ್ನೋದಕ್ಕೆ ಪಕ್ಷವೂ ಆ ಸಿದ್ಧಾಂತಕ್ಕೆ ಬಂದಿದ್ದಕ್ಕೆ ಬೇಜಾರು. ಪಕ್ಷನೂ ಕೂಡ ಅದಕ್ಕೆ ಬಂದಿರತ್ತಾನೆ. ಈಗ ಸೆಕ್ಯುಲರ್ ಅನ್ನೋದನ್ನ ಒಪ್ಪಬಹುದು ಅನಿವಾರ್ಯ ಆಯ್ತು, ಇಲ್ಲ ತಿರಸ್ಕಾರ ಮಾಡಬೇಕು. ಒಕ್ಕೂಟದ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿದೆ ಅಲ್ಲಿ. ಯೂನಿಯನ್ ರಿಪಬ್ಲಿಕ್ ತಾನೆ. ಯೂನಿಯನ್ ರಿಪಬ್ಲಿಕ್ ಅಂದ್ರೆ ಯೂನಿಯನ್ ಅಂದ್ರೆ ಏನು? ಒಕ್ಕೂಟ ತಾನೆ. ಒಕ್ಕೂಟದ ವ್ಯವಸ್ಥೆ ಇರೋದು ಈ ದೇಶದಲ್ಲಿ. ಒಕ್ಕೂಟದ ವ್ಯವಸ್ಥೆ ಇರೋದು ಹಲವು ರಾಜ್ಯಗಳು ಸೇರಿ ನಾವು. ಮತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಆರ್ಟಿಕಲ್ 142 ಇಸ್ ವೆರಿ ಕ್ಲಿಯರ್. ಸೆಂಟ್ರಲ್ಗೆ ಏನು ಹಕ್ಕಿದೆ, ಸ್ಟೇಟಿಗೆ ಏನು ಹಕ್ಕಿದೆ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಎಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು, ಎಲ್ಲಿ ನಾವು ಬೇರೆ ಕೆಲಸ ಮಾಡಬೇಕು ಅನ್ನೋದು ಅದರೊಳಗಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ನಾವು ಯಾವುದಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು, ಯಾವುದಕ್ಕೆ ನಾವು ಬೇರೆ ಇಂಡಿಪೆಂಡೆಂಟ್ ಇದೆ ಅಂತಕ್ಕಂಥದ್ದು ಅದರೊಳಗೆ ಇದೆ. ಆ ಒಕ್ಕೂಟ ವ್ಯವಸ್ಥೆಯನ್ನು ತೆಗೆದುಹಾಕಬೇಕು ಅಂತ ಅವ್ರ ಪುಸ್ತಕ ಹೇಳುತ್ತೆ. ಈಗ ಕ್ಲಿಯರ್ ಹೇಳಲಿ ಅವ್ರೀಗ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆಯೋ, ಚಿಂತನ ಗಂಗಾದ ಮೇಲೆ ನಂಬಿಕೆ ಇದೆಯಾ ಅಂತ ಅವರೆಲ್ಲರೂ ಹೇಳೋದು. ನಾನು RSS ಇಂದ ಬಂದವನು, RSS ಇಂದ ಬೆಳೆದು ಬಂದವನು, RSSಗೆ ನಾನು ಇದು ಮಾಡ್ದವನು. ಅಲ್ಲಿ ಅವರಿಗೆ ವ್ಯವಸ್ಥೆ ಇಲ್ಲಲ್ಲ, ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಇದ್ದಾರಲ್ಲ. ನೀವು ಒನ್ ಕಂಟ್ರಿ ಅಂತ ಹೇಳಿದ್ರೆ ಮುಗಿಯಿತಲ್ಲ, ಒನ್ ಲೆಜಿಸ್ಲೇಚರ್ ಅಂದ್ರೆ ಮುಗಿದೋಯ್ತಲ್ಲ. ದೇ ಶುಡ್ ಆನ್ಸರ್ ಫಾರ್ ಇಟ್. ಮತ್ತೆ ಈ ಗೆಲುವೇನಿದೆ, ನನ್ನ ಲೆಕ್ಕದಲ್ಲಿ ನನಗೆ ಇದೊಂದು ಆಶ್ಚರ್ಯ ಏನು ಕಾಣಲಿಲ್ಲ. ಇದರೊಳಗೆ ನಮ್ಮ ಮುಖಂಡರು ಫೇಲ್ಯೂರು, ಮಂತ್ರಿಗಳು ಫೇಲ್ಯೂರು ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. 100% ನಾವು ಒಪ್ಕೊಳ್ಳೋದಿಲ್ಲ. ಇದು ನಮ್ಮ ಸಿದ್ಧಾಂತದ ಫೇಲ್ಯೂರು ಅಲ್ಲ. ಈಗ ಜ್ಞಾನೇಂದ್ರ ಅವರು ನಮ್ಮ ಚುನಾವಣೆಯಲ್ಲಿ 70 ಕೋಟಿ ರೂಪಾಯಿ ವಿತರಣೆ ಮಾಡದೇ ಇದ್ದಿದ್ರೆ ಅವ್ರು ಗೆಲ್ತಿರ್ಲಿಲ್ಲ. ಅಂದ್ರೆ ಪ್ರತಿ ಕ್ಷೇತ್ರದಲ್ಲಿ ದುಡ್ಡಿಗಾಗಿ ಮಾರ್ಕೊಳ್ತಕ್ಕಂಥ ಒಂದು 15 ಇಂದ 20 ಸಾವಿರ ಓಟ್ಗಳು ಇದ್ದಾವೆ. ಅದು ಯಾರು ಅಂತ ಗೊತ್ತಾಗಲ್ಲ, ಎಲ್ಲರಿಗೂ ಕೊಡಕ್ಕೆ ಹೋಗ್ತಾರೆ ಇವರಷ್ಟೇ. ಅದ್ರ ಮೇಲೆ ನಂಬಿದ್ದಾರೆ. ಇವ್ರದ್ದು ಅಷ್ಟೇನೆ. ಬಹುಶಃ ನನಗನ್ಸುತ್ತೆ ಈಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 50 ಓಟು ಒಂದು ಬೂತಲ್ಲಿ ಕೊಂಡ್ಕೊಂಡ್ರೆ 258 ಬೂತಲ್ಲಿ 13,900 ಓಟ್ ಹೋಗುತ್ತೆ. ಪ್ರತಿ ಕ್ಷೇತ್ರದಲ್ಲಿ 6ನೇ ತಾರೀಕು 12 ರಿಂದ 13 ಕೋಟಿ ರೂಪಾಯಿ ವಿತರಣೆ ಆಗಿದೆ. ಮುಗೀತು. ಅದೇ ರಿಸಲ್ಟ್ ಕೊಟ್ಟದ್ದು. ತೀರ್ಥಹಳ್ಳಿ ಆಗಿದ್ದದು, ಕ್ಷೇತ್ರದಲ್ಲಿ ಆಗಿದ್ದು ಅಷ್ಟೇನೆ.
ಲೋಕಸಭೆಯಲ್ಲೂ ಆಗಿದೆ ಅಷ್ಟೇ. ಈಗ ಮೊನ್ನೆ ಪೋಲಿಂಗ್ ಬೂತ್ ಹತ್ರ ನೀವು ಯಾರ್ಯಾರು ಇದ್ರೆ ಎಲ್ಲ ಗೊತ್ತಿಲ್ಲ, ಪೋಲಿಂಗ್ ಬೂತಲ್ಲೇ ಹಣ ಕೊಡ್ತಾ ಇದ್ರು. ನೀವು ಅವರ ನಮ್ಮ ತೀರ್ಥಹಳ್ಳಿಲಿ ನಾನು ನೋಡಿದಾಗ ಈ ಮರಳ್ನವರು ಬಂಡ್ಯರು ಅವರು ಶಾಲೆ ಹಾಕೊಂಡು ಕುಣಿಯೋದು ನೋಡಿದ್ರೆ ನಮಗೆ ಮರಳು ಸಿಕ್ಕಿದ್ದೆ ಜ್ಞಾನೇಂದ್ರಣ್ಣನಿಂದ ಅನ್ನಂಗೆ ಇದೆ. ನೀವು ಪೋಲಿಂಗ್ ಬೂತಲ್ಲಿ ನೋಡಿದರೆ, ಪೋಲಿಂಗ್ ಬೂತ್ ನೀವು ಯಾವುದೇ ಪೋಲಿಂಗ್ ಬೂತಲ್ಲಿ ನೋಡಿ, ಮರಳನ್ನು ಬಂಡ್ಯರು ಪೂರ್ತಿ ಜ್ಞಾನೇಂದ್ರಣ್ಣನ ಕಡೆ ಶಾಲೆ ಹಾಕಿ ನಿಂತಿದ್ದಾರೆ. ಅದೆಲ್ಲ ಎಕ್ಸಿಬಿಷನ್ ಅಗತ್ಯ ಇದೆಯಾ? ಅಗತ್ಯ ಇದೆ ಅಂತ ಅನಿಸುತ್ತಾ ನಿಮಗೆ? ಅಂದರೆ ಹೆದರ್ಸೋದು. ನಮ್ಮ ಹತ್ರ ದುಡ್ಡಿದೆ, ನಾವು ಕೊಂಡ್ಕೊತೀವಿ, ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು. ನಾವು ತಾತ್ವಿಕವಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾದವರು. ಹಣ ಅಧಿಕಾರದಿಂದ ನಾವು ಚುನಾವಣೆಯನ್ನು ಗೆಲ್ತೀವಿ ಬರಬೇಕು ಅಂತಿಲ್ಲ. ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ನಮ್ಗೆ ಉಳಿದ ಕಡೆ ನನ್ನ ಹತ್ರ ಆರ್ಥಿಕ ಬಲ ಇಲ್ಲ. ತೀರ್ಥಹಳ್ಳಿ 258 ಬೂತನ್ನ ನಂತರ 62 ಬೂತಲ್ಲೂ ಕೂಡ ಒಂದು ಪಕ್ಷಾತೀತವಾಗಿರತಕ್ಕಂಥ ಒಂದು ವೇದಿಕೆ ನಿರ್ಮಾಣ ಮಾಡಿ ಪ್ರತಿ ಕ್ಷೇತ್ರದಲ್ಲಿ ಏನು ಇವತ್ತು ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಲೋಹಿಯಾ ಇರ್ಬೋದು, ಬಸವಣ್ಣ ಇರ್ಬೋದು, ನಮ್ಮ ಕುವೆಂಪುದು, ಅನಂತಮೂರ್ತಿ, ಇಂಥರ ವಿಚಾರಗಳನ್ನು, ಯಾಕೆಂದರೆ ಇಲ್ಲಿ ಹಣದ ಮೇಲೆ ಓಟ್ ಆಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಆ ಸಿದ್ಧಾಂತಕ್ಕೆ ಅದು ಸೋಲೋದು. ಅದನ್ನು ಪರಿವರ್ತನೆ ಮಾಡೋದು ಪ್ರಯತ್ನ ನಾನಂತೂ ಮಾಡ್ತೇನೆ. ನನಗೇನು ಶಕ್ತಿ ಇದೆ ಅದನ್ನು ನಾನು ಮಾಡ್ತೇನೆ. ಪ್ರಗತಿಪರ ವಿಚಾರಗಳನ್ನು ಇಟ್ಕೊಂಡು ಅಷ್ಟು ಗ್ರಾಮ ಪಂಚಾಯತಿ ಹೋಗ್ತೇನೆ, ಅಷ್ಟು ಬೂತಿಗೂ ಹೋಗ್ತೇನೆ. ನಾನು ಈಗ ಏನಾದರೂ ಮಾಡಿ ಈ ಹಣಕ್ಕಾಗಿ ಈ ಮರಳಿನವ್ರದ್ದು ಈಗ ನೀವು ಹೋಗೋದು ಕೇಳೋರಲ್ಲಿ ಯಾರು ಮರಳು ಹೊಡಿತಿದ್ದಾರೆ ಅಂದರೆ BJP ಹೊಡಿತಾರೆ. ಅವರು ಹೋಗಿ ಇದನ್ನು ತೆಗೆದ್ರೆ, ಯಾರು ಮರಳು ಹೊಡಿದೇ ಇದ್ದಂಗೆ ಟ್ರೆಂಚ್ ತೆಗೆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಟ್ರೆಂಚ್ ತೆಗಿತಾರೆ, BJP ಬಂದು ಮುಟ್ತಾರೆ. ಯಾರ್ದು ಡೈರೆಕ್ಷನ್ ಅದು? ಈ ಬುಕ್ಲಾಪುರದಲ್ಲಿ ಹೊಡಿತಾರೆ. ಆ ಬುಕ್ಲಾಪುರದಲ್ಲಿ ಹೊಡೆದವ್ರು ಪೂರ್ತಿ ಬೂತ್ ಹತ್ರ ಇಲ್ಲಿ ನಿಂತಿರ್ತಾರೆ ಮರಳು ಹೊಡೆಯೋರು. ನೀವು ಹೆದ್ದರಿ ಹೋದ್ರೆ ಅಲ್ಲಿ ಹೋದ್ರು ಅವರೇ ಮರಳರೇ ಸಿಗೋದು ನಿಮಗೆ. ಮಾಡಿ ಸರ್, ಇವರು ಈ ದೇಶದ ಭವಿಷ್ಯದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಜ್ಞಾನೇಂದ್ರ. ನೀವೆಲ್ಲ ಹತ್ತಿರದಿಂದ ನೋಡೋರು. ಜ್ಞಾನೇಂದ್ರ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಶಾಸನಸಭೆಗೆ ಹೋದಾಗ, ನೆನಪಿದೆಯಾ ನಿಮಗೆ? ಕಿಮ್ಮನೆಯವ್ರನ್ನ ನಾವು ಶಾಸನಸಭೆಗೆ ಕಳಿಸಿದ್ರೆ ಅವರು ಎಂಥದ್ದು TADA ಜಾಸ್ತಿ ಮಾಡಿ ಅಂತ ಹೇಳಿದ್ರು ಅಂತ. ನನಗೆ ಜ್ಞಾನೇಂದ್ರ ಉತ್ತರ ಕೊಡಬೇಕು. 21,800 ಅವ್ರು 3 ಅವಧಿಯನ್ನು ಕಳೆದಿದ್ದ ಹೌದು ಸತ್ಯನಾ ಅಂತ. ಅವರು ಕರ್ನಾಟಕ ಸರ್ಕಾರದ ಅಸೆಂಬ್ಲಿ ಕೊಡ್ತಕ್ಕಂಥ 20,800 ರೂಪಾಯಿನಲ್ಲಿ ಅವರು ಜೀವನ ಸಾಗಿಸಿದ್ರ ಅನ್ನೋದು ನನಗೆ ಹೇಳಬೇಕು. ನಾನು ಶ್ರೀಮಂತ ಕುಟುಂಬದಿಂದ ಬಂದವನ್ ತಾನೆ, ಅವ್ರು ಬಡತನದ ಕುಟುಂಬದಿಂದ ಬಂದವ್ರು ತಾನೆ. ಅವರೇ ಹೇಳಿದ್ದಾನೆ ನಿಮ್ಮೆಲ್ಲರ ಎದುರುಗಡೆ, ನಾನು ಹುಲಿ ಭತ್ತ ತಂದು ಬದುಕಿದೆ, ಹೋಟೆಲ್ ಲೋಟ ತೊಳೆದಿದ್ದೆ, ನಾಗರಾಜರವರ ಅಂಗಡಿಲಿ ನಾನು ಕೆಲಸಕ್ಕಿದ್ದೆ, ಟ್ರ್ಯಾಕ್ಟ್ರ್ ಓಡಿಸ್ತಿದ್ದೆ ಅಂತ ಹೇಳಿದ್ದು ಅವರೇ ತಾನೆ. ಅವರಿಗೆ MLA ಆದಮೇಲೆ ಅವ್ರಿಗೆ ಬರ್ತಕ್ಕಂಥ ದುಡ್ಡು 20,800 ರೂಪಾಯಿ. ಆ 20,800 ರೂಪಾಯಿನೆಲ್ಲ ಬದುಕ್ತಾ ಇದ್ರ ಅಂತ ಕೇಳಬೇಕು. ನಾನು ಬಂದ ಮೇಲೆ ಜಾಸ್ತಿ ಮಾಡಿದ್ದೀನಿ. ನಾನು ಬರ್ದೆ, ನನಗೆ ಆಗೋದಿಲ್ಲ, ಅದು 21,800 ರೂಪಾಯಲ್ಲಿ ಆಗೋದಿಲ್ಲ, ನೀವು ಜಾಸ್ತಿ ಮಾಡಿದ್ರೆ ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಬಹಿರಂಗ ಪಡಿಸ್ಬೇಕು. ಅವರು ನೇರ ಚರ್ಚೆಗೆ ರೆಡಿ ಇದ್ದೀನಿ. ನೀವು ವೇದಿಕೆಯನ್ನು ನೀವು ಸಿದ್ಧ ಮಾಡಿ. ಒಂದು ಅವ್ರ ಸಿದ್ಧಾಂತದ ಬಗ್ಗೆ ಮತ್ತು ಅವರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀನಿ. ನೀವು ವೇದಿಕೆ ಎಲ್ಲಿ ಯಾವ ನಮ್ಮ ಗಾಯತ್ರಿ ಮಂದಿರದಲ್ಲಿ ಕರೀತಾರೋ, ನಮ್ಮ ಮುನ್ಸಿಪಾಲಿಟಿ ಗೋಪಾಲಗೌಡರದ್ರೊಳಗೆ ಕರೀರಿ. ಅವ್ರ ಸಿದ್ಧಾಂತದನ್ನು ಅವ್ರು ಕ್ಲಾರಿಫೈ ಮಾಡಿ. ಇದನ್ನೆಲ್ಲ ಇಟ್ಕೊಂಡೇ ಹೇಳ್ತಾ ಇದ್ದೀವಿ. ಇವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಯಾರೋ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು. ಅವರು ಮಾನ ಮರ್ಯಾದೆ ಇದ್ದಿದ್ರೆ ಅದು ಆರ್ಮಿ ನಾನು ಕೆಲಸಕ್ಕಿದ್ದೆ, ಟ್ರ್ಯಾಕ್ಟರ್ ಓಡಿಸ್ತಿದ್ದೆ ಅಂತ ಹೇಳಿದ್ದು ಅವರೇ ತಾನೆ. ಅವರಿಗೆ MLA ಆದಮೇಲೆ ಅವ್ರಿಗೆ ಬರ್ತಕ್ಕಂಥ ದುಡ್ಡು 20,800 ರೂಪಾಯಿ. ಆ 20,800 ರೂಪಾಯಿನೆಲ್ಲ ಬದುಕ್ತಾ ಇದ್ರ ಅಂತ ಕೇಳಬೇಕು. ನಾನು ಬಂದ ಮೇಲೆ ಜಾಸ್ತಿ ಮಾಡಿದ್ದೀನಿ. ನಾನು ಬರ್ದೆ, ನನಗೆ ಆಗೋದಿಲ್ಲ, ಅದು 21,800 ರೂಪಾಯಲ್ಲಿ ಆಗೋದಿಲ್ಲ, ನೀವು ಜಾಸ್ತಿ ಮಾಡಿದ್ರೆ ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಬಹಿರಂಗ ಪಡಿಸ್ಬೇಕು. ಅವರು ನೇರ ಚರ್ಚೆಗೆ ರೆಡಿ ಇದ್ದೀನಿ. ನೀವು ವೇದಿಕೆಯನ್ನು ನೀವು ಸಿದ್ಧ ಮಾಡಿ. ಒಂದು ಅವ್ರ ಸಿದ್ಧಾಂತದ ಬಗ್ಗೆ ಮತ್ತು ಅವರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀನಿ.
ಬಹಿರಂಗ ಚರ್ಚೆಗೆ ನಡೆದಿದೆ. ನೀವು ವೇದಿಕೆ ಎಲ್ಲಿ ಯಾವ ನಮ್ಮ ಗಾಯತ್ರಿ ಮಂದಿರದಲ್ಲಿ ಕರೀತಾರೋ, ನಮ್ಮ ಮುನ್ಸಿಪಾಲಿಟಿ ಗೋಪಾಲಗೌಡರದ್ರಲ್ಲಿ ಕರೀರಿ. ಅವ್ರ ಸಿದ್ಧಾಂತದನ್ನು ಅವ್ರು ಕ್ಲಾರಿಫೈ ಮಾಡಿ. ಇದನ್ನೆಲ್ಲ ಇಟ್ಕೊಂಡೇ ಹೇಳ್ತಾ ಇವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಯಾರೋ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು. ಅವರು ಮಾನ ಮರ್ಯಾದೆ ಇದ್ದಿದ್ರೆ ಅದು 600-700 ಕೋಟಿ ರೂಪಾಯಿದು ನಡೀತಲ್ಲ, ಒಳಗೋದ್ರಲ್ಲ, ಅವತ್ತೇ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಾಗಿತ್ತು. ಇವರು PSI ಸೆಲೆಕ್ಷನ್ ಆದ ಹಗರಣ ಇತ್ತಲ್ಲ, ಅವತ್ತೇ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಾಗಿತ್ತು, ಮಾನ ಮರ್ಯಾದೆ ಇದ್ದಿದ್ರೆ. 52ನೇ ಇಸ್ವಿಯಿಂದ ಇಲ್ಲಿವರೆಗೆ ಯಾರು ಗೃಹ ಮಂತ್ರಿಗಳಿದೆ ಇವರಷ್ಟು ಕೆಟ್ಟ ಆಡಳಿತ ನಡೆಸ್ತಾರೆ ಯಾರೂ ಇಲ್ಲ. ಬಟ್ ಅವ್ರಿಗೆ ಅನುಕೂಲ ಆಯಿತು ಚುನಾವಣೆಯಲ್ಲಿ ಅನುಕೂಲ ಆಗಿದೆ ಅವ್ರಿಗೆ. ಚುನಾವಣೆಯಲ್ಲಿ ಈ ಸರಿ ವಿತರಣೆಗೆಲ್ಲ ಅನುಕೂಲ ಆಗಿದೆ. ಚುನಾವಣೆಯಲ್ಲಿ ವಿತರಣೆ ಆಗಿದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಮುಖಂಡರಲ್ಲಿ, ಜನಪ್ರತಿನಿಧಿಗಳನ್ನು ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಚುನಾವಣೆ ಮತ್ತು ಅಧಿಕಾರಕ್ಕೆ ಹೋಗೋದು ಹಣ ನಮ್ಮ ಮುಖ್ಯ ಗುರಿ ಅಲ್ವೇ ಅಲ್ಲ. ನಾವು ಸೋಷಲಿಸ್ಟ್ ಪ್ಯಾಟ್ರನಲ್ಲಿ ಬೆಳೆದು ಬಂದಕ್ಕಂಥ, ಅದು ಇವನ್ ಗಾಂಧಿ ಆದರೂ ಕೂಡ, ಕಾಂಗ್ರೆಸ್ ಆದರೂ ಕೂಡ ಗಾಂಧಿಯ ಮಾರ್ಗದಲ್ಲೇ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಒಂದು ಚುನಾವಣೆಯ ನಮ್ಮನ್ನು ಸೋಲು ಅಂತ ನಾವು ಪರಿಗಣಿಸಬೇಕಾದ ಅಗತ್ಯ ಇಲ್ಲ. ಖಂಡಿತವಾಗೂ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ತೀವಿ. ಅವ್ರೇನು ಹಣದಿಂದ ಗೆದ್ದಿದ್ದಾರೆ ಅಷ್ಟೇ, ಅರ್ಹತೆ ಸಾಮರ್ಥ್ಯದ ಮೇಲೆ ಗೆದ್ದಿದ್ದೇನಲ್ಲ. ಈಗ 6 ಸೀಟ್ ಇದ್ವು, ಅದು ನಮ್ಮ ವಿಧಾನ ಪರಿಷತ್ತು ಮತ್ತು ಗಾಯಸೆಂಟ್. 3 ಸೀಟ್ ನಮಗೆ ಬಂದಿದೆ, 3 ಸೀಟ್ ಅವ್ರ ಅಲಯನ್ಸಿಗೆ ಬಂದಿದೆ. BJPಗೆ ಬಂದಿದ್ದು 1 ಸೀಟು, 2 JDS, 1 BJP, 3 ನಮಗೆ ಬಂದಿದೆ. ಅಲ್ಲಿ 7 ಸೀಟ್ ನಮಗೆ ಬಂದಿದೆ, 3 ಸೀಟ್ ಅವರಿಗೆ ಬಂದಿದೆ. ಅಸೆಂಬ್ಲಿನಲ್ಲಿ ಯುನಾನಿಮಸ್ ಆಗಿದೆ. ಈಗ ಮೋದಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನೀವೆಲ್ಲ ಅಂಕಿ ಸಂಖ್ಯೆಗಳ ಬಗ್ಗೆ, ಜವಾಹರ್ಲಾಲ್ ನೆಹರು ಅವ್ರ ನಂತರ ನಾನೇ 3ನೇ ಸರಿ ಪ್ರಧಾನಮಂತ್ರಿ ಆಗೋದು ಅಂತ. ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಪಕ್ಷದಿಂದ ಆಗಿರೋದು, 318 ಸೀಟ್ ಬಂದಿರೋದು. ಆಗ ಕಾಂಗ್ರೆಸ್ ಪಕ್ಷದಿಂದ 3ನೇ ಬಾರಿಗೆ, ಕಾಂಗ್ರೆಸ್ ಪಕ್ಷದಿಂದ 3ನೇ. ಇವರು BJPಯಿಂದ ಆಗಕ್ಕಾಗತ್ತೆ ಈಗ ಪ್ರಧಾನಮಂತ್ರಿ? BJPಯಿಂದ ಆಗಿದ್ದವರು, NDAಯಿಂದ ಆಗಿದ್ದ. ಕಳಸರಿ BJPಯಿಂದ ಅಂತ ಹೇಳಿ ನಾನು ಒಪ್ಕೋತಿದ್ದೆ, ಯಾಕಂದ್ರೆ 303 ಸೀಟ್ ಬಂದಿತ್ತು, 282 ಸೀಟ್ ಬಂದಿತ್ತು 14ರಲ್ಲಿ, ಆಮೇಲೆ 303 ಸೀಟ್ ಬಂದಿತ್ತು. ಈಗ ಬಂದಿದ್ದು 240ರಲ್ಲಿ. 3ನೇ ಸರಿ BJPಯಿಂದ ಆಯ್ಕೆ ಆಗಬೇಕು, 3ನೇ ಸರಿ ಅಂತಂದ್ರೆ ಅವ್ರು 273 ಸೀಟ್ ಬರಬೇಕಾಗಿತ್ತು. ಅವ್ರಿಗೆ ಬಂದಿದ್ದು 240 ಸೀಟು. ಹೇಳಿದ್ ನಿಮಗೆ 240 ಸೀಟೇ ಬಂದಿರೋದು ಅವ್ರಿಗೆ. 3ನೇ ಸರಿ ನೆಹರು ಕಂಪೇರ್ ಮಾಡ್ಕೊಳಕ್ ಹೋಗೋದಲ್ಲ ಅವರು. ಮತ್ತು ಸುಳ್ಳುಗಳನ್ನು ಪ್ರಚಾರ ಮಾಡಿದ್ದಾರೆ. ನಮ್ಮ ಆಸ್ತಿ ಎಲ್ಲ, ಅರ್ಧ ಆಸ್ತಿ ಎಲ್ಲ ಹಂಚಿಬಿಡ್ತಾರಂತೆ ಕಾಂಗ್ರೆಸ್ಸಿಗೆ ಬಂದ್ರೆ ಅಂತ. ಎಲ್ಲಿ ಹೇಳಿದೆ ಕಾಂಗ್ರೆಸ್ಸಿನ 52ನೇ ಇಸ್ವಿಯಿಂದ ಇಲ್ಲಿವರೆಗೆ? ಯಾವ ಪ್ರಣಾಳಿಕೆಯಲ್ಲಿದೆ? ನಾವು ಅಧಿಕಾರಕ್ಕೆ ಬಂದರೆ ಖಾಸಗಿ ಆಸ್ತಿಯನ್ನು ಅರ್ಧಕ್ಕರ್ಧ ನಾವು ಸರ್ಕಾರಕ್ಕೆ ಬಿಟ್ಕೊಡ್ತೇವೆ ನಂತರದಲ್ಲಿ ಅಂತ ಎಲ್ಲರೂ ಹೇಳಿದಾರ? ಒಂದು ಭಯ ಹುಟ್ಟಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು. ಚುನಾವಣೆಯಲ್ಲಿ ಅಂದರೆ ಕನ್ಸಾಲಿಡೇಟ್ ಮಾಡಬೇಕು ಅಂತಕ್ಕಂಥ ಆ್ಯಂಟಿ ಮುಸ್ಲಿಂ ವೇವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದರು. ಆ ಆ್ಯಂಟಿ ಮುಸ್ಲಿಂ ವೇವ್ ಕ್ರಿಯೇಟ್ ಮಾಡಿದ್ದು ಮತ್ತು ಹಣದ ಇದು ಯೋಗಿ ಬಿಟ್ಟರೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲೇ ಇಲ್ಲ ಅಂತ ಹೇಳಿ ಯೋಗಿಗೆ ಹೋಗಿದ್ದು ಯುಪಿನಲ್ಲಿ ಏನಾಯ್ತು? ಅಲ್ಲಿ ಅಧಿಕಾರದಲ್ಲಿದ್ದಾಗ ಜನ ಹಿಂದೆ ಮುಂದೆ ಸುತ್ತವರೆಲ್ಲ ನಮ್ಮ ಕಡೆ ಅಂತ ಇರುತ್ತೆ, ಅದ್ರ ಹಿಂದ್ಗಡೆ ಇರೋ ವೋಟರ್ಸ್ ಒಬ್ರು ಇರಲ್ಲ. ಆ ರೀತಿ ಭಾವನೆ ಎದ್ದಿದ್ದವರಿಗೆ. ಕೋಮುವಾದ ಹಣ ಇಲ್ದಿದ್ರೆ BJP ಯಾವ ಕ್ಷೇತ್ರದಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕೋಮುವಾದನೇ ಅವ್ರು ಮೇಜರ್ ಮಾಡ್ಕೊಂಡಿರೋದು ಅಷ್ಟೇ, ಬೇರೆ ಏನೂ ಅಲ್ಲ. ಕೋಮುವಾದ ಮೊದಲನೇದು. ಆ್ಯಂಟಿ ಮುಸ್ಲಿಂ ವಿರುದ್ಧ ಮಾತಾಡಿದರೆ ನಮಗೆ ಹಿಂದೂಗಳು ಓಟ್ ಬರುತ್ತೆ ಅನ್ನೋ ಒಂದು ಮನಸ್ಥಿತಿಯನ್ನು ಅವರು ಈ ದೇಶದಲ್ಲಿ ಹುಟ್ಟಾಕಿದ್ದಾರೆ. ಇವನು ಅದನ್ನು ಸ್ಟಾರ್ಟ್ ಮಾಡಿದ ಆದ್ವಾನಿ, ಬೆನಿಫಿಟ್ ಹಾರ್ವೆಸ್ಟ್ ಮಾಡಿದವರು ಇವರು ಅಷ್ಟೇ. ಅದರಿಂದ ಈ ಗೆಲುವು ಏನಿದೆ ಇದು ಒಂದು ತಾತ್ಕಾಲಿಕ ಅಂತಾನೆ ನಾನು ಅಂತೀನಿ. ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದೇ ಬರುತ್ತೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು. BJP ಸಿದ್ಧಾಂತ ಏನಿದೆ
ಅದನ್ನು ತೆಗೆದು ಹಾಕಬೇಕು ಅಂತ. ನಮಗೆ ವ್ಯಕ್ತಿಗತವಾಗಿ BJP ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ದ್ವೇಷನೂ ಇಲ್ಲ, ಬೇಸರನೂ ಇಲ್ಲ. ವಿ ಆರ್ ಅಗೇನಿಸ್ಟ್ ದಿ ಪ್ರಿನ್ಸಿಪಲ್. ಅವ್ರು ಏನು ಪ್ರಿನ್ಸಿಪಲ್ ಹೇಳ್ತಾರೆ ಅದ್ರ ವಿರುದ್ಧ ನಾವಿದೆ. ಆ ಪ್ರಿನ್ಸಿಪಲನ್ನು ಸೋಲಿಸ್ಬೇಕು ಅನ್ನೋದು ನಮ್ಮ ಇರಾದೆ. ಆ ಪ್ರಿನ್ಸಿಪಲ್ನ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅನ್ನೋ ನೋವು ನಮ್ಮ ಹತ್ರ ಇದೆ ತೀರ್ಥಹಳ್ಳಿಗೆ ಸಂಬಂಧಪಟ್ಟಂತೆ. ಅದಕ್ಕೆ ನಾನು ಮತ್ತೆ ಪ್ರಯತ್ನ ಮಾಡ್ತೇನೆ. ನಾನು ಮತ್ತೆ ಕುತ್ಕೊಳ್ಳಲ್ಲ. ನಾನು ಅಂದರೆ ಎಲ್ಲೋ ಒಂದು ಕಡೆ ಈ ಗಾಂಧಿಯ ವಿಚಾರಧಾರೆಗಳನ್ನು, ಲೋಹಿಯ ವಿಚಾರಧಾರೆಗಳನ್ನು, ಬಸವಣ್ಣನ ವಿಚಾರಧಾರೆಗಳನ್ನು, ಕುವೆಂಪು ಹೇಳಿದ್ದನ್ನು ಎಲ್ಲದನ್ನು ಕೂಡ ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಆ ರೀತಿಯಲ್ಲಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶನೇ ಹೌದು. ಮತ್ತು 11ನೇ ತಾರೀಕು ಕೃತಜ್ಞತಾ ಸಭೆಯನ್ನು ನಾವು ಇಲ್ಲೇ ಕರಿತಾ ಇದ್ದೀವಿ. ಮಂಗಳವಾರ ಬೆಳಿಗ್ಗೆ 10:00 ಕರಿತಾ ಇದ್ದೀವಿ. ಮತ್ತು ನಿಮ್ಮದು ಏನಾದ್ರು ಇದ್ರೆ ನೀವು ಪ್ರಶ್ನೆ ಕೇಳಿ. ಹೌದು, ಇಡೀ ದೇಶದಾದ್ಯಂತ ಚೇತರಿಸಿಕೊಂಡಿದೆ ಮತ್ತೆ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನಮಾನಕ್ಕೆ ಕರ್ನಾಟಕದಲ್ಲಿ ಮಾತ್ರ ಈಗ ಅಲ್ಲ, ಹಿನ್ನಡೆ ಏನಿಲ್ಲ. ಈಗ ನೀವು ವಿಧಾನಸಭೆ ಮಾಡಿದ್ರೆ 180 ಸೀಟ್ ಬರುತ್ತೆ. ಲೋಕಸಭೆ ಚುನಾವಣೆಯನ್ನ ಅಲ್ಲಿನ ಗಮನ ಇಟ್ಕೊಂಡು ಆಂಟಿ ಮುಸ್ಲಿಂ ಕ್ರಿಯೇಟ್ ಮಾಡಿದ್ರೆ ದುಡ್ಡು ಹಂಚಿದ್ದಾರೆ ಅಷ್ಟೇ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.